ಏನು ಇದೆ ಅಂದರೆ ಮೂರ್ಛೆ ರೋಗ ನನಗೆ ಬೇಕಾದ್ರೂ ಬರ್ಬೋದು, ಯಾರಿಗೆ ಬೇಕಾದ್ರೂ ಬರ್ಬೋದು. ಮೂರ್ಛೆ ರೋಗ ಅನ್ನೋದು ಇದು ದೊಡ್ಡ ರೋಗ ಅಲ್ಲ, ಅದು ಒಂದು ಕಾಯಿಲೆಯ ಗುಣಮೂಲಕ, ಸಿಂಪ್ಟಮ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಏನೇ ಆದರೂ ಫಿಟ್ಸ್ ಮೂಲಕ ಕಾಣಿಸ್ಕೊಳ್ಳುತ್ತದೆ. ಜನರಲ್ಲಿ ಫಿಟ್ಸ್ ಅಂದ ತಕ್ಷಣ ಎಲ್ಲರೂ ತಿಳ್ಕೊಳ್ಳೋದು ಕೈಕಾಲು ಒದರತ್ತೆ, ನಾಲ್ಗೆ ಕಚ್ಕೊತೀವಿ, ನಾವು ಜನರಲೈಸ್ಡ್ ಎಪಿಲೆಪ್ಸಿ ಅಂತೀವಿ. ಅಂದರೆ ಬ್ರೈನಲ್ಲಿ ಎಲ್ಲ ಜಾಗದಿಂದನೂ ಕರೆಂಟು ಸಡನ್ನಾಗಿ ಹೊರಟ್ರೆ ಅವಾಗ ಮಾತ್ರ ಈ ಫಿಟ್ಸ್ ಬರುತ್ತೆ. ಬಟ್ ಕೆಲವರಿಗೆ ಯೂಶ್ವಲಿ ಮಕ್ಕಳಲ್ಲಿ ಸ್ಕೂಲ್ಗಳಲ್ಲಿ ಆಗುತ್ತೆ. ಸ್ಕೂಲಲ್ಲಿ ಹೆಂಗಾಗತ್ತೆ ಅಂದರೆ ಮಗು ಪಾಠಗಳು ಟೀಚರ್ ಹತ್ರ ಕೇಳ್ತಿದ್ದಾಗ ಸಡನ್ನಾಗಿ ಅದು ಹಿಂಗೆ ಅಂದ್ಬಿಟ್ಟು ಟೀಚರ್ನೇ ನೋಡ್ತಿರುತ್ತೆ. ಮೂರ್ಛೆ ರೋಗ ಅನ್ನೋದು ಮಕ್ಕಳಲ್ಲಿ ಶುರುವಾಗುತ್ತೆ. 3 ರಿಂದ 4 ವರ್ಷದಲ್ಲಿ, ಇಲ್ಲ 1 ರಿಂದ 5 ವರ್ಷದ ಒಳಗಡೆ ಎಷ್ಟೋ ಜನಕ್ಕೆ ಶುರುವಾಗಿರುತ್ತೆ. ಅದು ಯಾಕೆ ಶುರುವಾಗುತ್ತೆ ಅಂದರೆ ಬ್ರೈನಲ್ಲಿ ಒಂದು ಜಾಗದಲ್ಲಿ ಒಂದು ಸೆಂಟರ್ ಇರುತ್ತೆ ಟೆಂಪ್ರೇಚರ್ ಕಂಟ್ರೋಲ್ ಮಾಡೋದು. ಕೆಲವು ಸಲ ಅದು ವೇರಿ ಆಯಿತು ಅಂದ ತಕ್ಷಣ ಫಿಟ್ಸ್ ಶುರುವಾಗುತ್ತೆ. ಈಗ ಮೂಢನಂಬಿಕೆಯಿಂದ ಹೋಗಿ ಬೇವಿನ ಸಪ್ಪಲ್ಲಿ ಹೊಡಿಸ್ತಾರೆ, ಇಲ್ಲ ಲಿಂಬೆ ಹಣ್ಣು ಕಟ್ಟಿಸ್ತಾರೆ, ಇಲ್ಲ ತಾಯ್ತ ಕಟ್ಟಿಸ್ತಾರೆ. ಅದು ಯಾವುದರಿಂದನೂ ಫಿಟ್ಸ್ ಹೋಗಲ್ಲ. ಬಟ್ ಇದು ಹೋಗಬೇಕು ಅಂದರೆ ರೆಗ್ಯುಲರಾಗಿ 3 ವರ್ಷ ಡಾಕ್ಟ್ರನ್ನ 3 ತಿಂಗಳಿಗೆ ಒಂದ್ಸಲ 6 ತಿಂಗಳಿಗೆ ಒಂದ್ಸಲ ನೋಡಿದ್ರೆ 100ರಲ್ಲಿ ಮತ್ತೆ 95 ಭಾಗ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಫಿಟ್ಸ್ ಕಂಟ್ರೋಲ್ ಇಡ್ಬೋದು. ಯಾರು ನಾವು ಎಲ್ಲ ವಿಡಿಯೋ ನೋಡಿಕೊಂಡು ಮೊಬೈಲ್ ನೋಡಿಕೊಂಡು 12-12ವರೆಗೆ ಮಲಗೋದು, ಬೆಳಗ್ಗೆ 9:30 10 ಗಂಟೆಗೆ ಹೇಳೋದು, ಇದೆಲ್ಲ ತಪ್ಪು ಕಾರ್ಯಕ್ರಮ. ಸೊ ಯಾರು ಕರೆಕ್ಟಾಗಿ 10 ಗಂಟೆಗೆ ಮಲಗಿದ್ರೆ 10:30ರಿಂದ 11 ಗಂಟೆಗೆ ಫಸ್ಟ್ ಸೈಕಲ್ ಬರುತ್ತೆ. ಇನ್ನು 12:30ರಿಂದ 3 ಗಂಟೆ ತನಕ ಇನ್ನೊಂದು ಸೈಕಲ್ ಇರುತ್ತೆ. ಸಾಮಾಜಿಕ ಹೊಣೆ, ಈ ಸಾಮಾಜಿಕ ಹೊಣೆ ಇದನ್ನು ಹೇಳೋಕ್ಕೋಸ್ಕರ ನಾವು ರೋಟ್ರಿ ವತಿಯಿಂದ ಇದನ್ನು ಇವತ್ತು ಈ ಕ್ಯಾಂಪ್ ಮಾಡಿರೋದು. ಅಂದರೆ ನಿಮ್ಮೆಲ್ಲ ಅಥವಾ ತಿಂಗಳಿಗೆ 2 ಸಲ ಆಗ್ತಿದೆ ಅಂದರೆ ನಮ್ಮ ಹತ್ರ, ನನ್ನಂಥ ಸರ್ಜನ್ ಹತ್ರ ತಪಾಸಣೆಗೆ ಬರಬೇಕು. ಅವಾಗ ಏನು ಮಾಡ್ತೀವಿ, ಈ 3 ಥಿಂಗ್ ಮಾಡ್ತೀವಿ. ಒಂದು, ಬ್ರೈನ್ ಸ್ಕ್ಯಾನ್ ಮಾಡ್ತೀವಿ, MRI ಅಂತ ಮಾಡ್ತೀವಿ. ಮಾಡಿ ಬ್ರೈನಲ್ಲಿ ಏನಾದರೂ ಗಡ್ಡೆ ಬೆಳೀತಾ ಇದೆಯಾ, ಬ್ರೈನಲ್ಲಿ ಏನಾದರೂ ಸ್ಟ್ರಕ್ಚರಲ್ ಪ್ರಾಬ್ಲಮ್ ಇದೆಯಾ, ಕಂಟಿನ್ಯೂಸ್ ವಿಡಿಯೋ ಇ ಜಿ ಅಂತ ಮಾಡ್ತೀವಿ. ಕಂಟಿನ್ಯೂಸ್ ವಿಡಿಯೋ ಇ ಜಿ ಅಂದರೆ ನಾವು ಮಾತ್ರೆನೆಲ್ಲ ತೆಗೆದು ಹಾಸ್ಪಿಟಲ್ 3 ದಿವಸ ಅಡ್ಮಿಟ್ ಮಾಡಿ, ಅವ್ರು ಬಾತ್ರೂಮ್ಗೆ ಹೋದರೂ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ನೋಡ್ತೀವಿ. ಕಂಟ್ರೋಲ್ ಅಂದರೆ ನಾನು ಈ ಹ್ಯಾಂಡ್ ಮೂವ್ ಮಾಡಬೇಕಾದ್ರೆ ನನ್ನ ಲೆಫ್ಟ್ ಈ ಜಾಗದಲ್ಲಿ ಅದು ಕರೆಂಟ್ ಕೊಡ್ತಿದೆ ಅಂತ ಅರ್ಥ. ಸೊ ಫಿಟ್ಸ್ ಮಾಡಿದಾಗ ಪೇಷಂಟಿಗೆ ಫಸ್ಟ್ ಮುಖದಲ್ಲಿ ಬಂತು ಅಂದರೆ ಮುಖ ಏರಿಯಾದಲ್ಲಿ ಅಂತ ಪಿಕಪ್ ಆಗುತ್ತೆ. 3 ದಿವಸ ವಿಡಿಯೋ ಇ ಜಿ ಅಂತ ನಮ್ಮ ಆಸ್ಟರ್ ವೈಟ್ ಫೀಲ್ಡಲ್ಲಿ ಯಾರಿಗೆ BPL ಕಾರ್ಡ್ ಇದೆಯೋ ಅವರಿಗೆ ಫ್ರೀ ಕೂಡ ಮಾಡ್ತಾ ಇದ್ದೀವಿ ಇದನ್ನು ವಿಡಿಯೋ ಇ ಜಿನ. ಸೊ ನಮಗೆ MRI 3 ದಿವಸ ವಿಡಿಯೋ ಇ ಜಿ ಅಂತ ನಮ್ಮ ಆಸ್ಟರ್ ವೈಟ್ ಫೀಲ್ಡಲ್ಲಿ ಯಾರಿಗೆ BPL ಕಾರ್ಡ್ ಇದೆಯೋ ಅವರಿಗೆ ಫ್ರೀ ಕೂಡ ಮಾಡ್ತಾ ಇದ್ದೀವಿ ಇದನ್ನು ವಿಡಿಯೋ ಇ ಜಿನ. ಸೊ ನಮಗೆ BPL ಪೇಷಂಟ್ಸ್ಗೆ ನಮ್ಮ ರೋಟ್ರಿಯಿಂದ ಇದನ್ನು ಪಿಕಪ್ ಮಾಡ್ತೀವೋ ಆ ಪೇಷಂಟ್ಸ್ಗೆ ನಾನು ಫ್ರೀ ಸರ್ಜರಿ ಮಾಡ್ತೀನಿ. ನಮ್ಮ ಆಸ್ಟರ್ ವೈಟ್ ಫೀಲ್ಡ್ ಹಾಸ್ಪಿಟಲಲ್ಲಿ ವರ್ಷದಲ್ಲಿ 25 ಪೇಷಂಟ್ಗಳಿಗೆ ಫ್ರೀ ಬೆಡ್ ಕೊಡ್ತಾ ಇದ್ದೀವಿ. ನಿಮಗೆ ಫಿಟ್ಸ್ ಇದೆ ಅಂತ ಹೇಳ್ಕೊಳ್ಳಲ್ಲ. ಎಷ್ಟೋ ಹೆಣ್ಮಕ್ಳಿಗೆ ಮದುವೆಗಳು ಆಗ್ತಿಲ್ಲ, ಮದುವೆ ಆದವ್ರಿಗೆ ಮನೆಯಿಂದ ಜಗಳ ಮಾಡಿ ಓಡಿಸ್ತಿದ್ದಾರೆ. ಇದೆಲ್ಲ ನಮ್ಮ ಸಾಮಾಜಿಕ ಹೊಣೆಯಿಂದ ಇದು ಆಗ್ತಾ ಇದೆ. ಯೂಸ್ ಮಾಡ್ಕೋಬೇಕು. ನಾನು ಒಂದು ಮೊಬೈಲ್ ನಂಬರ್ ಹೇಳ್ತೀನಿ, ಆ ಮೊಬೈಲ್ ನಂಬರ್ಗೆ ಜನ ಯಾರ್ಯಾರಿಗೆ BPL ಕಾರ್ಡ್ ಇದ್ದಾರೋ ಅವ್ರಿಗೆ ಫೋನ್ ಮಾಡಿದ್ರೆ ಈ ನಂಬರಿಂದ ನಾವು ಫ್ರೀ ತಪಾಸಣೆ ಮಾಡ್ತೀವಿ. ಅದನ್ನು ಹಾಸ್ಪಿಟ್ಲು ಆಸ್ಟರ್ ವೈಟ್ ಫೀಲ್ಡ್ಗಳು ಬರ್ಬೋದು. ಆ ನಂಬರ್ ಅಂದರೆ 888 477 611 ಮತ್ತೆ ಆಗುತ್ತೆ. ಈಗ ಎಷ್ಟೋ ಜನ ಮಕ್ಕಳು ಮೊಬೈಲ್, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಕಂಟಿನ್ಯೂಸ್ ಯೂಸ್ ಮಾಡಿ ಮಾಡ್ತಿದ್ದಂಗೆ ಎಷ್ಟೋ ಫ್ಯಾಮಿಲಿ ಅದು ಮಾಡ್ಬೇಕಾದ್ರೆ ಈ ಫಿಟ್ಸ್ ಬರುತ್ತೆ ಅಂತ ಹೇಳ್ಕೊಂಡು ನನ್ನ ಹೆಸರು ಡಾಕ್ಟರ್ ಸತೀಶ್ ರುದ್ರಪ್ಪ ಅಂತ. ನಾನು ಮೆದುಳಿನ ಬ್ರೈನ್ ಸರ್ಜನ್ ಫ್ರಮ್ ಆಸ್ಟರ್ ವೈಟ್ ಫೀಲ್ಡ್, ಪ್ಲಸ್ ನಾನು ರೊಟೇರಿಯನ್ ಕೂಡ. ನಾವು ಮೂರ್ಛೆ ರೋಗದ ಬಗ್ಗೆ ಒಂದು ಹೊಸ ಕಾರ್ಯಕ್ರಮವನ್ನು ಲಾಸ್ಟ್ ಒಂದು 5 ವರ್ಷದಿಂದ ಮಾಡ್ತಾ ಇದ್ದೀವಿ. ಮೂರ್ಛೆ ರೋಗ ಅನ್ನೋದು ಸಮಾಜದಲ್ಲಿ ತುಂಬ ಜನಕ್ಕೆ ಬರ್ತಾ ಇದೆ. ಇದು ಈ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಯಾರಿಗೆ ಬೇಕಾದ್ರೂ ಮೂರ್ಛೆ ರೋಗ ಬರ್ಬೋದು. ಬ್ರೈನ್ ಇದೆ ಅಂದರೆ ಮೂರ್ಛೆ ರೋಗ ನನಗೆ ಬೇಕಾದ್ರೂ ಬರ್ಬೋದು, ಯಾರಿಗೆ ಬೇಕಾದ್ರೂ ಬರ್ಬೋದು. ಮೂರ್ಛೆ ರೋಗ ಅನ್ನೋದು ಇದು ದೊಡ್ಡ ರೋಗ ಅಲ್ಲ, ಅದು ಒಂದು ಕಾಯಿಲೆಯ ಗುಣಮೂಲಕ, ಸಿಂಪ್ಟಮ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಅಂದರೆ ಜ್ವರ, ನಾವು ಕಾಯಿಲೆ ಎಲ್ಲಿ ಬಂದ್ರೂ ಜ್ವರ ಹೆಂಗೆ ಬರುತ್ತೋ ಅದೇ ಥರ ಬ್ರೈನಲ್ಲಿ ಏನೇ ಆದರೂ ಫಿಟ್ಸ್ ಮೂಲಕ ಕಾಣಿಸ್ಕೊಳುತ್ತದೆ.
ಜನರಲ್ಲಿ ಫಿಟ್ಸ್ ಅಂದ ತಕ್ಷಣ ಎಲ್ಲರೂ ತಿಳ್ಕೊಳ್ಳೋದು ಕೈಕಾಲು ಒದರತ್ತೆ, ನಾಲ್ಗೆ ಕಚ್ಕೊತೀವಿ, ತಲೆ ಹಿಂದೆ ಹೋಗಿ ದಡಾರಂತ ಬಿದ್ದರೆ ಮಾತ್ರ ಫಿಟ್ಸ್ ಅಂದ್ಕೊತೀವಿ. ಅದು ಒಂದು ಥರದ ಫಿಟ್ಸು. ಬಟ್ ಆ್ಯಕ್ಚುಲಿ ಹಲವಾರು ಮೂರ್ಛೆ ರೋಗಗಳು ಇದೆ. ಕಾಮನೆಸ್ಟ್ ನೋಡಬೇಕು ಅಂದರೆ ಈ ನೀವು ರೋಡ್ ಪಕ್ಕದಲ್ಲಿ ನೋಡ್ತಿರಲ್ಲ, ಯಾರಾದರೂ ಹಲ್ಲು ಕಚ್ಕೊಂಡು ಬೀಳೋದು, ಅದಕ್ಕೆ ನಾವು ಜನರಲೈಸ್ಡ್ ಎಪಿಲೆಪ್ಸಿ ಅಂತೀವಿ. ಅಂದರೆ ಬ್ರೈನಲ್ಲಿ ಎಲ್ಲ ಜಾಗದಿಂದನೂ ಕರೆಂಟು ಸಡನ್ನಾಗಿ ಹೊರಟ್ರೆ ಅವಾಗ ಮಾತ್ರ ಈ ಫಿಟ್ಸ್ ಬರುತ್ತೆ. ಬಟ್ ಕೆಲವರಿಗೆ ಯೂಶ್ವಲಿ ಮಕ್ಕಳಲ್ಲಿ ಸ್ಕೂಲ್ಗಳಲ್ಲಿ ಆಗುತ್ತೆ. ಸ್ಕೂಲಲ್ಲಿ ಹೆಂಗಾಗುತ್ತೆ ಅಂದರೆ ಮಗು ಪಾಠಗಳು ಟೀಚರ್ ಹತ್ರ ಕೇಳ್ತಿದ್ದಾಗ ಸಡನ್ನಾಗಿ ಅದು ಹಿಂಗೆ ಅಂದ್ಬಿಟ್ಟು ಟೀಚರ್ನೇ ನೋಡ್ತಿರುತ್ತೆ, ಕಣ್ಣು ಮಿಟಕ್ಸ್ದಲೆ, ಅದು ಕೂಡ ಒಂಥರ ಫಿಟ್ಸು. ಕೆಲವು ಮಕ್ಕಳು ಎದ್ದು ಓಡೋಕ್ಕೆ ಶುರು ಮಾಡ್ತಾರೆ, ಇಲ್ಲ ಏನೇನೋ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ, ಅದು ಕೂಡ ಒಂಥರ ಫಿಟ್ಸು. ಬ್ರೈನಲ್ಲಿ ಡಿಫ್ರೆಂಟ್ ಜಾಗದಿಂದ ಬೇರೆ ಬೇರೆ ಜಾಗದಿಂದ ಬೇರೆ ಬೇರೆ ಥರ ಫಿಟ್ಸ್ ಆಗುತ್ತೆ. ಇದು ಸಮಾಜಕ್ಕೆ ಗೊತ್ತಿಲ್ಲ. ಸೊ ಯೂಶಲಿ ಈ ಮೂರ್ಛೆ ರೋಗ ಅನ್ನೋದು ಮಕ್ಕಳಲ್ಲಿ ಶುರುವಾಗುತ್ತೆ. 3 ರಿಂದ 4 ವರ್ಷದಲ್ಲಿ, ಇಲ್ಲ 1 ರಿಂದ 5 ವರ್ಷದ ಒಳಗಡೆ ಎಷ್ಟೋ ಜನಕ್ಕೆ ಶುರುವಾಗಿರುತ್ತೆ. ಅದು ಯಾಕೆ ಶುರುವಾಗುತ್ತೆ ಅಂದರೆ ಯೂಶಲಿ ಒಂದು ಜ್ವರ ಬಂದಿಂದ ಅದು ಶುರುವಾಗುತ್ತೆ. ಜ್ವರ ಯಾವ ಕಾರಣಕ್ಕೆ ಬೇಕಾದ್ರೂ ಬರ್ಬೋದು. ವೈರಲ್ ಫೀವರಿಂದ ಬರ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಂದ ಬರ್ಬೋದು, ಇಲ್ಲ ಈಗ ಕಾಮನೆಸ್ಟ್ ಅಂದರೆ ವೈರಲ್ ಫೀವರೇ ಮಕ್ಕಳಲ್ಲಿ ಜಾಸ್ತಿ. ಅದು ಯಾವಾಗ ಫಿಟ್ಸ್ ಬರುತ್ತೋ, ಜ್ವರ ಬರುತ್ತೋ, ಬ್ರೈನಲ್ಲಿ ಒಂದು ಜಾಗದಲ್ಲಿ ಒಂದು ಸೆಂಟರ್ ಇರುತ್ತೆ ಟೆಂಪ್ರೇಚರ್ ಕಂಟ್ರೋಲ್ ಮಾಡೋದು. ಕೆಲವು ಸಲ ಅದು ವೇರಿ ಆಯಿತು ಅಂದ ತಕ್ಷಣ ಫಿಟ್ಸ್ ಶುರುವಾಗುತ್ತೆ. ಈ ಫಿಟ್ಸ್ ಶುರುವಾಗಿದ್ದನ್ನು ಇನಿಷಿಯಲಿ ನೋಡಿಕೊಂಡ್ರೆ, ಫಸ್ಟ್ 3 ವರ್ಷ ಮಗುಗೆ ಜ್ವರ ಬರ್ದಂಗೆ ನೋಡಿಕೊಂಡ್ರೆ ತಾಯಿ ಫಿಟ್ಸನ್ನು 90% ಕಂಟ್ರೋಲ್ ಮಾಡ್ಬೋದು. ಆ್ಯಕ್ಚುಲಿ ಯಾವ ಡಾಕ್ಟ್ರುಗಳು ಬೇಕಾಗಲ್ಲ ಅವಾಗ. ಫಿಟ್ಸ್ ಟೆಂಪ್ರೇಚರು ಜಾಸ್ತಿ ಆಗದಂಗೆ ನೋಡ್ಕೊಳ್ಳೋದೇ ಫಸ್ಟ್ ಟ್ರೀಟ್ಮೆಂಟ್. ಬಟ್ ಯಾವಾಗ ಫಿಟ್ಸ್ ಅಂತ ಕಾಣಿಸ್ಕೊಳ್ಳುತ್ತೋ ಲೋಕಲ್ ಮಕ್ಕಳು ಡಾಕ್ಟ್ರ್ ಹತ್ರ ಹೋಗೋದು, ಇಲ್ಲ ನಮ್ಮಂಥ ನ್ಯೂರೋ ಡಾಕ್ಟ್ರುಗಳ ಹತ್ರ ಬಂದು ಮಾತ್ರೆ ಕರೆಕ್ಟಾಗಿ ನಾವು ಸಿರಪ್ ಕೊಡ್ತೀವಿ ಮಕ್ಕಳಿಗೆ, ಕರೆಕ್ಟಾಗಿ 3 ವರ್ಷ ತೊಗೊಂಡು ಜ್ವರ ಬರ್ತಿದ್ದಂಗೆ ನೋಡಿಕೊಂಡ್ರೆ 100ರಲ್ಲಿ 95 ಭಾಗ ವಿತೌಟ್ ಫಿಟ್ಸ್ ಲೈಫಲ್ಲಿ ಇರ್ಬೋದು. ಬಟ್ ಯಾರು ಇದನ್ನು ಮಾಡಲ್ವೋ 5 ರಿಂದ 8 ವರ್ಷದಲ್ಲಿ ನೀವು ಕಂಟ್ರೋಲ್ ಸಿಕ್ಕಿಲ್ಲ ಅಂದರೆ ಲೈಫ್ ಲಾಂಗ್ ಅದು ಫಿಟ್ಸ್ ಬರುತ್ತೆ. ಬಟ್ ಈ ಫಿಟ್ಸ್ ಬಂದರೆ ಹೆದರ್ಕೊಳ್ಳೋದು ಬೇಕಾಗಿಲ್ಲ, ಬೇರೆಯವ್ರಿಗೆ ನೀವು ಹೇಳ್ಕೊಂಡ್ರೆ ನಾಚಿಕೆ ಆಗತ್ತೆ ಅಂತ ಮಾಡೋದು ಬೇಕಾಗಿಲ್ಲ. ಎಷ್ಟೋ ಜನರು ಈ ಮೂಢನಂಬಿಕೆಯಿಂದ ಹೋಗಿ ಬೇವಿನ ಸೊಪ್ಪಲ್ಲಿ ಹೊಡಿಸ್ತಾರೆ, ಇಲ್ಲ ಲಿಂಬೆ ಹಣ್ಣು ಕಟ್ಟಿಸ್ತಾರೆ, ಇಲ್ಲ ತಾಯ್ತ ಕಟ್ಟಿಸ್ತಾರೆ. ಅದು ಯಾವುದರಿಂದನೂ ಫಿಟ್ಸ್ ಹೋಗಲ್ಲ. ಬಟ್ ಇದು ಹೋಗಬೇಕು ಅಂದರೆ ನರರೋಗ ತಜ್ಞರು ನೋಡಬೇಕು. ನಾವು ಬ್ರೈನಿಗೆ ಒಂದು ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಅಂತ ಒಂದು ಮಾಡ್ತೀವಿ, EEG ಅಂತ ಮಾಡ್ತೀವಿ. ಎಲೆಕ್ಟ್ರೋ ಎನ್ಸೆಫಲೋಗ್ರಫಿ ಅಂದರೆ ವೈರ್ ಹಾಕ್ಬಿಟ್ಟು ಪ್ರತಿಯೊಂದು ಬ್ರೈನಲ್ಲೂ ಈ ಒಂದೊಂದು ಜಾಗದಲ್ಲಿ ಒಂದು ಎಲೆಕ್ಟ್ರಿಕಲ್ ಕರೆಂಟ್ ಬರುತ್ತೆ. ಯಾವ ಜಾಗದಿಂದ ಫಿಟ್ಸ್ ಬರುತ್ತೆ ಅಂತ ಈಸಿಯಾಗಿ 5 ನಿಮಿಷ EEG ಮಾಡಿದ್ರೆ ನಾವು ಕಂಡುಹಿಡ್ಕೋಬೋದು. ಅದನ್ನು ನರರೋಗ ತಜ್ಞರ ಹತ್ರ ಹೋಗಿ ತೋರಿಸ್ಕೋಬೇಕು. ಆಮೇಲೆ ಮಾತ್ರೆಗಳು ನಾವು ಕೊಟ್ಟಿದ್ದನ್ನು ಕರೆಕ್ಟು ಮಾತ್ರೆ ತೊಗೊಂಡು ರೆಗ್ಯುಲರಾಗಿ 3 ವರ್ಷ ಡಾಕ್ಟ್ರನ್ನ 3 ತಿಂಗಳಿಗೆ ಒಂದ್ಸಲನೋ 6 ತಿಂಗಳಿಗೆ ಒಂದ್ಸಲ ನೋಡಿದ್ರೆ 100ರಲ್ಲಿ ಮತ್ತೆ 95 ಭಾಗ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಫಿಟ್ಸ್ ಕಂಟ್ರೋಲ್ ಇಡ್ಬೋದು. ಯಾರಿಗೆ ಕಂಟ್ರೋಲ್ ಆಗಲ್ಲ ಅಂದರೆ ಯಾರು ಮಾತ್ರೆ ಕರೆಕ್ಟು ಟೈಮ್ ತೊಗೊಳಲ್ವೋ, ಯಾರು ನಾವು ಮಾತ್ರೆನ ಸ್ಕಿಪ್ ಮಾಡ್ತಾರೋ. ಆಮೇಲೆ ನಾವು ಮಾತ್ರೆ ಕೊಡ್ಬೇಕಾದ್ರೆ ಬಾಡಿ ವೆಯ್ಟ್ ಪ್ರಕಾರ ಕೊಡ್ತೀವಿ. ಮಕ್ಕಳಿಗೆ 10 ರಿಂದ 15 kg ಇದ್ದರೆ ಪರ್ kg ಬಾಡಿ ವೆಯ್ಟ್ ಇಂಥ ಅಂತ ಮಾತ್ರೆ ಕೊಟ್ಟಿರ್ತೀವಿ. ಅಡಲ್ಟ್ಸ್ಗಳಿಗೆ, ದೊಡ್ಡವರಿಗೂ ಕೂಡ 60 kg ಇಂದ 65, ಇಂಡಿಯನ್ ಸ್ಟ್ರಕ್ಚರಲ್ಲಿ 65 kgಗೆ ಮಾತ್ರೆನ ಪರ್ kg ಕ್ಯಾಲ್ಕುಲೇಟ್ ಮಾಡಿಕೊಟ್ಟಿರ್ತೀವಿ. ಯಾರು ಮಾತ್ರೆನ ಬಾಡಿ ವೆಯ್ಟ್ ಪ್ರಕಾರ ತೊಗೊಳಲ್ವೋ, ಸಡನ್ನಾಗೆ ನನಗೆ ಫಿಟ್ಸ್ ಇದೆ ಅಂತ ಜಾಸ್ತಿ ತಿನ್ನೋದು, ಊಟ ದಪ್ಪ ಆಗೋದು, ಇದೆಲ್ಲ ಮಾಡಿದ್ರೆ ವೆಯ್ಟ್ ಜಾಸ್ತಿ ಆದ ತಕ್ಷಣ ಟ್ಯಾಬ್ಲೆಟ್ ಡೋಸ್ ಜಾಸ್ತಿ ಆಗುತ್ತೆ. ಸೊ ಯಾವಾಗ ಟ್ಯಾಬ್ಲೆಟ್ ಟೈಮ್ ಟು ಟೈಮ್ ತೊಗೊಳಲ್ವೋ ವೆಯ್ಟ್ ಗೇನ್ ಆಗುತ್ತೋ. ಮತ್ತು ನೈಟ್ ನಿದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಮನುಷ್ಯನಿಗೆ ನಿದ್ರೆ ಭಗವಂತ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ ರಾತ್ರಿ ನಿದ್ದೆಯಲ್ಲಿ 4 ಸೈಕಲ್ ಇರುತ್ತೆ. ಯಾರು ನಾವು ಎಲ್ಲ ವಿಡಿಯೋ ನೋಡಿಕೊಂಡು ಮೊಬೈಲ್ ನೋಡಿಕೊಂಡು 12-12ವರೆಗೆ ಮಲಗೋದು, ಬೆಳಗ್ಗೆ 9:30 10 ಗಂಟೆಗೆ ಹೇಳೋದು, ಇದೆಲ್ಲ ತಪ್ಪು ಕಾರ್ಯಕ್ರಮ. ಸೊ ಯಾರು ಕರೆಕ್ಟಾಗಿ 10 ಗಂಟೆಗೆ ಮಲಗಿದ್ರೆ 10:30ರಿಂದ 11 ಗಂಟೆಗೆ ಫಸ್ಟ್ ಸೈಕಲ್ ಬರುತ್ತೆ. ಇನ್ನು 12:30ರಿಂದ 3 ಗಂಟೆ ತನಕ ಇನ್ನೊಂದು ಸೈಕಲ್ ಇರುತ್ತೆ. ಆಮೇಲೆ ಬೆಳಗ್ಗೆ ಎಚ್ಚರ ಆಗ್ತಿದ್ದಂಗೆ ಶಾರ್ಟ್ ಸೈಕಲ್. ಈ ಸೈಕಲ್ ಕರೆಕ್ಟಾಗಿ ಬಿದ್ದರೆ ಮಾತ್ರ ನಮ್ಮ ಬ್ರೈನಲ್ಲಿ ಕೆಮಿಕಲ್ಸ್ ಕರೆಕ್ಟಾಗಿ ಬರುತ್ತೆ, ಹಾರ್ಮೋನ್ಸ್ ಕರೆಕ್ಟ್ ಬರುತ್ತೆ. 99% ಫಿಟ್ಸ್ ಬರೋದಿಲ್ಲ ಕರೆಕ್ಟ್ ನಿದ್ದೆ ಮಾಡಿದ್ರೆ. ಸೊ ನಾನು ಹೇಳಿದ ಪ್ರಕಾರ ಮಾತ್ರೆ ಟೈಮ್ ಟು ಟೈಮ್ ತೊಗೊಳೋದು, ಜ್ವರ ಬರ್ದಿದ್ದಂಗೆ ನೋಡ್ಕೊಳ್ಳೋದು, ವೆಯ್ಟ್ ಕಡಿಮೆ ಮಾಡೋದು, ಪ್ಲಸ್ ನಿದ್ದೆ ಸರಿಗೆ ಮಾಡಿ ಕರೆಕ್ಟ್ ಡಾಕ್ಟರ್ ಹತ್ರ ಫಾಲೋ ಅಪ್ ಮಾಡಿದ್ರೆ ಫಿಟ್ಸ್ ಬರೋನಿಗೆ ಕೂಡ ಮತ್ತೆ ಫಿಟ್ಸ್ ಬರೋಲ್ಲ. ಸೊ ಇದು ಸಾಮಾಜಿಕ ಹೊಣೆ. ಈ ಸಾಮಾಜಿಕ ಹೊಣೆ ಇದನ್ನು ಹೇಳೋಕ್ಕೋಸ್ಕರ ನಾವು ರೋಟ್ರಿ ವತಿಯಿಂದ ಇದನ್ನು ಇವತ್ತು ಈ ಕ್ಯಾಂಪ್ ಮಾಡಿರೋದು. ಅಂದರೆ ನಿಮಗೆ ಹಾಸ್ಪಿಟ್ಲ್ಗಳು ಬೇಡ, ಡಾಕ್ಟ್ರುಗಳು ಬೇಡ, ನೀವೇ ನಿಮ್ಮನ್ನು ನೋಡ್ಕೋಬೋದು ಅಂತ ಹೇಳೋದು ಫಸ್ಟ್ ಪ್ರಾಮುಖ್ಯತೆ ರೋಟ್ರಿಯಿಂದ ನಾನು ರೋಟೇರಿಯನ್ನ ಕೊಡ್ತಿದ್ದೀನಿ. ಡಾಕ್ಟ್ರಾಗಿ ನೀವು ಹೆಂಗೆ ಫಿಟ್ಸ್ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮಾತ್ರೆ ಕರೆಕ್ಟ್ ತೊಗೊಂಡು ಡಾಕ್ಟ್ರನ್ನ ನೋಡ್ಕೊಳ್ಳಿ ಅಂತ.
ಇವಿಷ್ಟನ್ನು ಮಾಡಿದ್ರೂ ಫಿಟ್ಸ್ ಬಂದರೆ ಬ್ರೈನಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಅಬ್ನಾರ್ಮಲ್ ಪ್ರಾಬ್ಲಮ್ ಇದೆ ಅಂತ ಅರ್ಥ ಆಗತ್ತೆ ನಮಗೆ. ಯಾರಿಗೆ 3 ವರ್ಷ ನಾವು ಮಾತ್ರೆ ಕೊಟ್ಟರು ಕಂಟ್ರೋಲ್ ಇರಲ್ವೋ, ಅಥವಾ ವಾರಕ್ಕೊಂದ್ಸಲ ಅಥವಾ ತಿಂಗಳಿಗೆ 2 ಸಲ ಆಗ್ತಿದೆ ಅಂದರೆ ನಮ್ಮ ಹತ್ರ ನನ್ನಂಥ ಸರ್ಜನ್ ಹತ್ರ ತಪಾಸಣೆಗೆ ಬರಬೇಕು. ಅವಾಗ ಏನು ಮಾಡ್ತೀವಿ, ಈ 3 ಥಿಂಗ್ ಮಾಡ್ತೀವಿ. ಒಂದು, ಬ್ರೈನ್ ಸ್ಕ್ಯಾನ್ ಮಾಡ್ತೀವಿ, MRI ಅಂತ ಮಾಡ್ತೀವಿ. ಮಾಡಿ ಬ್ರೈನಲ್ಲಿ ಏನಾದರೂ ಗಡ್ಡೆ ಬೆಳೀತಾ ಇದೆಯಾ, ಬ್ರೈನಲ್ಲಿ ಏನಾದರೂ ಸ್ಟ್ರಕ್ಚರಲ್ ಪ್ರಾಬ್ಲಮ್ ಇದೆಯಾ, ಬ್ರೈನಲ್ಲಿ ಏನಾದರೂ ಪ್ರೀವಿಯಸ್ ಇನ್ಫೆಕ್ಷನ್ ಆಗಿ ಸ್ಕಾರ್ ಆಗಿದೆಯಾ, ಇಂಥದ್ದನ್ನೆಲ್ಲ ನಾವು ನೋಡ್ತೀವಿ MRI ಮಾಡಿ. ಸೊ MRIಯಲ್ಲೂ ಏನೂ ಕಾಣಿಸ್ಕೊಂಡಿಲ್ಲ ಅಂದರೆ, ಮಾತ್ರೆ ತೊಗೊಂಡ್ರು ಫಿಟ್ಸ್ ಬಂದರೆ ಕಂಟಿನ್ಯೂಸ್ ವಿಡಿಯೋ ಇ ಜಿ ಅಂತ ಮಾಡ್ತೀವಿ. ಕಂಟಿನ್ಯೂಸ್ ವಿಡಿಯೋ ಇ ಜಿ ಅಂದರೆ ನಾವು ಮಾತ್ರೆನೆಲ್ಲ ತೆಗೆದು ಹಾಸ್ಪಿಟಲ್ 3 ದಿವಸ ಅಡ್ಮಿಟ್ ಮಾಡಿ, ಅವ್ರು ಬಾತ್ರೂಮ್ಗೆ ಹೋದರೂ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ನೋಡ್ತೀವಿ, ಕಂಟ್ರೋಲ್ಗೆ ಒಂದು ಕ್ಯಾಪ್ ಹಾಕ್ತೀವಿ, ಹಾಕಿ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಮಾಡಿ, ಇಟ್ಸ್ ಕಾಲ್ಡ್ ವಿಡಿಯೋ ಇ ಜಿ. ವಿಡಿಯೋನೂ ಮಾಡ್ತಿರ್ತೀವಿ, ಅವರ ಆ್ಯಕ್ಟಿವಿಟಿನೂ ನೋಡ್ತೀವಿ. ಪೇಷಂಟ್ ನಮ್ಮ ಜೊತೆ ಇದ್ದು ಅವ್ರು ಊಟನೂ ಮಾಡ್ಬೋದು, ನಗ್ಬೋದು, ಡಾನ್ಸ್ ಮಾಡ್ಬೋದು, ಬಟ್ ಎಲ್ಲ ಮಾಡ್ಬೇಕಾದ್ರೆ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಮಾಡಿ ಯಾವ ಟೈಮಲ್ಲಿ ಫಿಟ್ಸ್ ಬರುತ್ತೋ ಅದನ್ನು ಪಿಕಪ್ ಮಾಡ್ತೀವಿ. ನಾವು ಪಿಕಪ್ ಮಾಡಿದಾಗ ಬ್ರೈನು ಎಷ್ಟು ಒಳ್ಳೆ ಆರ್ಗನ್ ಅಂದರೆ, ನಾನು ಈ ಹ್ಯಾಂಡ್ ಮೂವ್ ಮಾಡ್ಬೇಕಾದ್ರೆ ನನ್ನ ಲೆಫ್ಟ್ ಈ ಜಾಗದಲ್ಲಿ ಅದು ಕರೆಂಟ್ ಕೊಡ್ತಿದೆ ಅಂತ ಅರ್ಥ. ಸೊ ಫಿಟ್ಸ್ ಮಾಡಿದಾಗ ಪೇಷಂಟಿಗೆ ಫಸ್ಟ್ ಮುಖದಲ್ಲಿ ಬಂತು ಅಂದರೆ ಮುಖ ಏರಿಯಾದಲ್ಲಿ ಅಂತ ಪಿಕಪ್ ಆಗುತ್ತೆ, ಹ್ಯಾಂಡ್ ಅಂದರೆ ಹ್ಯಾಂಡ್ ಏರಿಯಾದಲ್ಲಿ ಅಂತ ಪಿಕಪ್ ಆಗುತ್ತೆ. ಇದನ್ನು 3 ದಿವಸ ವಿಡಿಯೋ ಇ ಜಿ ಅಂತ ನಮ್ಮ ಆಸ್ಟರ್ ವೈಟ್ ಫೀಲ್ಡಲ್ಲಿ ಯಾರಿಗೆ BPL ಕಾರ್ಡ್ ಇದೆಯೋ ಅವರಿಗೆ ಫ್ರೀ ಕೂಡ ಮಾಡ್ತಾ ಇದ್ದೀವಿ ಇದನ್ನು ವಿಡಿಯೋ ಇ ಜಿನ. ಸೊ ನಮಗೆ MRIಯಲ್ಲಿ ಅದೇ ಜಾಗದಿಂದ ಒಂದು ಜಾಗದಿಂದ ಬರ್ತಿದೆ ಎಂದು, ವಿಡಿಯೋ ಇ ಜಿಯಲ್ಲಿ ಕರೆಕ್ಟಾಗಿ ನನಗೆ ಒಂದು ಜಾಗದಿಂದ ಗೊತ್ತಾಗ್ತಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಪೆಟ್ ಸ್ಕ್ಯಾನ್ ಅಂತ ಇನ್ನೊಂದು ಮಾಡ್ತೀವಿ. ಇವು 3 ಒಂದೇ ಜಾಗದಿಂದ ಬರ್ತಿದೆ ಅಂದರೆ ಅವರಿಗೆ ಬೆಸ್ಟ್ ಆಪರ್ಚುನಿಟಿ. ಸರ್ಜರಿ ಮಾಡಿದ್ರೆ 100% 99% ಹೋಗ್ತದೆ. ಬಟ್ ಅದನ್ನು ಕಂಡುಹಿಡಿಯೋದೇ ಬಿಗ್ಗೆಸ್ಟ್ ಪ್ರಾಬ್ಲಮ್. ಇದು ಕಂಡುಹಿಡಿಬೇಕು ಅಂದರೆ ನಾನು ಹೇಳ್ದಂಗೆ MRI ಆಗಬೇಕು, ವಿಡಿಯೋ ಇ ಜಿ ಆಗಬೇಕು, ಪೆಟ್ ಸ್ಕ್ಯಾನ್ ಆಗಬೇಕು. ಇವು 3 ಮಾಡಿಸ್ಬೇಕು ಅಂದರೆ 75,000ರಿಂದ 1 ಲಕ್ಷ ಆಗುತ್ತೆ. ಇದು ಬಡ ಜನರಿಗೆ ಆಗಲ್ಲ. ಇದನ್ನು ಎಷ್ಟೋ ಜನರಿಗೆ 1 ಲಕ್ಷ ಅನ್ನೋದು ದೊಡ್ಡ ಅಮೌಂಟ್. ಅದಕ್ಕೋಸ್ಕರ ಮತ್ತೆ ನಾವು ರೋಟರಿ ವತಿಯಿಂದ ಯಾರಿಗೆ BPL ಕಾರ್ಡ್ ಇದೆಯೋ ಅವರಿಗೆ ನಾವು ಇದು 3 ಆಗತ್ತೆ ಅಂತ ಹೇಳಿದ್ರೆ ಅದನ್ನು ಓನ್ಲಿ ಪೇಷಂಟ್ 10% ಕಟ್ಟಿದ್ರೆ 90% ರೋಟ್ರಿ ಅದನ್ನು ಇನ್ವೆಸ್ಟಿಗೇಷನ್ ಮಾಡಿಸ್ತಿದೆ. ಸೊ ಸರ್ಜರಿ ಬೇಕು ಅಂದರೆ ಈ ಸರ್ಜರಿ ಕೂಡ ಸಿಂಪಲ್ ಅಲ್ಲ. ನಾವು ಬ್ರೈನ್ ಸರ್ಜರಿ ಮಾಡಬೇಕು ಅಂದರೆ ಪ್ರತಿಯೊಂದು ಬ್ರೈನ್ ಆ್ಯಕ್ಟಿವಿಟಿ ಎಲ್ಲಿಂದ ಬರುತ್ತೆ ಅಂತ ಮಾಡ್ತೀವಿ. ಅದನ್ನು ಕಂಡುಹಿಡಿಬೇಕು ಅಂದರೆ ಆಪ್ರೇಷನ್ ಮಾಡಬೇಕಾದ್ರೂ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ನೋಡಿಕೊಂಡು ಹೊಸ ಟೆಕ್ನಾಲಜಿಗಳನ್ನೆಲ್ಲ ಯೂಸ್ ಮಾಡಿ ನಾವು ಹೆಂಗೆ ಗೂಗಲ್ ಮ್ಯಾಪ್ ಮಾಡ್ತೀವೋ ಅದೇ ಥರ ಟೆಕ್ನಾಲಜಿ ಬ್ರೈನಲ್ಲೂ ಮ್ಯಾಪ್ ಇರುತ್ತೆ. ಇದೆಲ್ಲ ಟೆಕ್ನಾಲಜಿ ಯೂಸ್ ಮಾಡಿ ನಾವು ಯಾರಿಗಾದ್ರೂ ಸರ್ಜರಿ ಮಾಡಬೇಕು ಅಂದರೆ 8 ಲಕ್ಷದಿಂದ 10 ಲಕ್ಷ ರೂಪಾಯಿ ಆಗುತ್ತೆ. ಈ 8ರಿಂದ 10 ಲಕ್ಷ ಮತ್ತೆ ನಮ್ಮ ಬಡ ಜನ ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ಯಾರಿಗೆ ನಾವು BPL ಪೇಷಂಟ್ಸ್ಗೆ ನಮ್ಮ ರೋಟ್ರಿಯಿಂದ ಇದನ್ನು ಪಿಕಪ್ ಮಾಡ್ತೀವೋ ಆ ಪೇಷಂಟ್ಸ್ಗೆ ನಾನು ಫ್ರೀ ಸರ್ಜರಿ ಮಾಡ್ತೀನಿ. ನಮ್ಮ ಆಸ್ಟರ್ ವೈಟ್ ಫೀಲ್ಡ್ ಹಾಸ್ಪಿಟಲಲ್ಲಿ ವರ್ಷದಲ್ಲಿ 25 ಪೇಷಂಟ್ಗಳಿಗೆ ಫ್ರೀ ನಾವು ಬೆಡ್ ಕೊಡ್ತಾ ಇದ್ದೀವಿ. ಮತ್ತು ರೋಟ್ರಿ ವತಿಯಿಂದ ಸರ್ಜರಿಗೆ ಯಾವ್ಯಾವ ಇಕ್ವಿಪ್ಮೆಂಟ್ ಬೇಕೋ ಅದಕ್ಕೆ ಅವರು ಕೂಡ ಸಹಾಯ ಮಾಡ್ತಿದ್ದಾರೆ. ಇದನ್ನು ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳಿ ನಾವು ಇವತ್ತು ಮುಳುಬಾಗಲ್ಲಿ ಫ್ರೀ ಕ್ಯಾಂಪು ನಮ್ಮ ಮುಳುಬಾಗಲ ರೋಟ್ರಿ ಅವರಿಂದ ವತಿಯಿಂದ ನಮ್ಮ IT ಕಾರಿಡಾರ್ ಪ್ರೆಸಿಡೆಂಟ್ ವತಿಯಿಂದ ಇವತ್ತು ಮಾಡಿದ್ದೀವಿ. ಇದನ್ನು ಜನರು ಮಾಡ್ಕೋಬೇಕು. ಇವತ್ತಾಗಲೇ ಬೆಳಗ್ಗೆ ನಾವು 10 ಗಂಟೆಯಿಂದ ಈಗ ಇನ್ನೂ 12:15 ಆಗಿಲ್ಲ, ಇಷ್ಟರಲ್ಲಿ ಆಗಲೇ 60 ಜನ ಕ್ಲೋಸರ್ ಟು 35 ಜನ ನೋಡಿದ್ದೀವಿ. 60 ಜನ ರಿಜಿಸ್ಟರ್ ಮಾಡಿದ್ದಾರೆ. ಈ 35ರಲ್ಲಿ ನಾವು ಆಗಲೇ 10 ಜನ ಪೇಷಂಟ್ಗೆ ನಾನು ವಿಡಿಯೋ ಇ ಜಿ, 8 ಜನ ಪೇಷಂಟ್ಗೆ MRI, 3 ಪೇಷಂಟ್ಗೆ ಸರ್ಜರಿ ಕರೆದೀನಿ. ಅಂದರೆ ನೀವು ಅರ್ಥ ಮಾಡ್ಕೋಬೋದು ಸಮಾಜದಲ್ಲಿ ಎಷ್ಟು ಜನಕ್ಕೆ ಈ ಫಿಟ್ಸ್ ಇದೆ ಅಂತ, ಸೆಕೆಂಡ್ ಎಷ್ಟು ನೆಗ್ಲಿಜೆಂಟ್ ಇದೆ ಅಂತ, ಥರ್ಡು ಇದು ಎಕ್ಸ್ಪೆನ್ಸಿವ್ ಇರೋದ್ರಿಂದ ಎಷ್ಟೋ ಜನ ನನಗೆ ಫಿಟ್ಸ್ ಇದೆ ಅಂತ ಹೇಳ್ಕೊಳ್ಳಲ್ಲ. ಎಷ್ಟೋ ಹೆಣ್ಮಕ್ಳಿಗೆ ಮದುವೆಗಳು ಆಗ್ತಿಲ್ಲ, ಮದುವೆ ಆದವ್ರಿಗೆ ಮನೆಯಿಂದ ಜಗಳ ಮಾಡಿ ಓಡಿಸ್ತಿದ್ದಾರೆ. ಇದೆಲ್ಲ ನಮ್ಮ ಸಾಮಾಜಿಕ ಹೊಣೆಯಿಂದ ಇದು ಆಗ್ತಾ ಇದೆ. ಇದನ್ನು ಹೆಲ್ಪ್ ಮಾಡಬೇಕಕ್ಕೆ ರೋಟ್ರಿ ವತಿಯಿಂದ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದನ್ನು ಜನರು ಯೂಸ್ ಮಾಡ್ಕೋಬೇಕು. ನಾನು ಒಂದು ಮೊಬೈಲ್ ನಂಬರ್ ಹೇಳ್ತೀನಿ. ಆ ಮೊಬೈಲ್ ನಂಬರ್ಗೆ ಜನ ಯಾರ್ಯಾರಿಗೆ BPL ಕಾರ್ಡ್ ಇದ್ದಾರೋ ಅವ್ರಿಗೆ ಫೋನ್ ಮಾಡಿದ್ರೆ ಈ ನಂಬರಿಂದ ನಾವು ಫ್ರೀ ತಪಾಸಣೆ ಮಾಡ್ತೀವಿ. ಅದನ್ನು ಹಾಸ್ಪಿಟ್ಲು ಆಸ್ಟರ್ ವೈಟ್ ಫೀಲ್ಡ್ಗಳು ಬರ್ಬೋದು. ಆ ನಂಬರ್ ಅಂದರೆ 888 477 611. ಮತ್ತೆ ಹೇಳ್ತೀನಿ, ಫ್ರೀ ತಪಾಸಣೆಗೆ ಫಿಟ್ಸ್ಗೋಸ್ಕರ 888 477 611. ಇದಕ್ಕೆ ಬಂದರೆ ನಾವು ಅದನ್ನು ತಪಾಸಣೆ ಮಾಡಿ ಯಾರಿಗೆ ಏನು ಹೆಲ್ಪ್ ಮಾಡ್ಬೋದು ಅಂತ ನಮ್ಮ ರೋಟ್ರಿ ವತಿಯಿಂದ ಮತ್ತು ಆಸ್ಟ್ರೋ ವೈಟ್ ಫೀಲ್ಡ್ ವತಿಯಿಂದ ನಮ್ಮ ಕೈಲಾಗಿದ್ದನ್ನೆಲ್ಲ ಹೆಲ್ಪ್ ಮಾಡ್ತೀವಿ. ಪಬ್ಲಿಕ್ ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದೀನಿ. ಎಸ್ಪೆಷಲಿ ನಾವು ಮಕ್ಕಳಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಇದು ನಾವು ಬೆಸ್ಟ್ ಕೇರ್ ಕೊಡೋಕ್ಕೆ ಈ ಎಪಿಕ್ ಪ್ರೋಗ್ರಾಮ್ ಅಂತ
ರೋಟ್ರಿಯಿಂದ ಹಮ್ಮಿಕೊಂಡಿದ್ದೀವಿ. ಇವತ್ತು ವರ್ಲ್ಡ್ ವುಮೆನ್ಸ್ ಡೇ, ಲಾಟ್ ಆಫ್ ವಿಮೆನ್ ಆರ್ ಸಫರಿಂಗ್ ಫ್ರಮ್ this problem and they are neglected. It should be utilized. Please utilize this to the best extent. Thank you. ನಿಮ್ಮ ಪ್ರಕಾರ ಇಂದಿನ ಜನರೇಷನ್ ಜಾಸ್ತಿ ಇರ್ತಾ ಈಗ ಜಾಸ್ತಿ ನಿಮ್ಮ ಮೊಬೈಲ್ ಈಗ ನಾ ಆ್ಯಕ್ಚುಲಿ ಮೊಬೈಲ್ ಎಪಿಲೆಪ್ಸಿ ಅಂತಲೇ ಒಂದು ಶುರುವಾಗಿದೆ. ಅಂದರೆ ನಾವು ಫ್ಲಿಕ್ಕರ್ ಆಫ್ ಲೈಟ್ಸು, ಅಂದರೆ ನಾವು ಯಾರು ಈಗ ನೀವು ಡಿಸ್ಕೋ ಲೈಟ್ಸ್ಗಳು ಹಾಕ್ತಾರೆ ನೋಡಿ, ಅಥವಾ ನೀವು ರೋಡಲ್ಲಿ ರಾತ್ರಿ ಬರ್ಬೇಕಾದ್ರೆ ಎದುರುಗಡೆ ಬ್ರೈಟ್ ಲೈಟ್, ನಾವು ಫಿಟ್ಸ್ ಇಲ್ದು ಬರೋರಿಗೆ ಯಾವಾಗ ನಾವು ಇಂಡ್ಯೂಸ್ ಮಾಡೋಕ್ಕೋಸ್ಕರ ಲೈಟ್ ಹಾಕ್ತೀವಿ, ಲೈಟ್ ಫ್ಲಿಕ್ಕರ್ ಲೈಟ್ ಹಾಕ್ತಾರೆ, ಕೆಲವು ಸಲ ಫಿಟ್ಸ್ ಇಂಡ್ಯೂಸ್ ಆಗುತ್ತೆ. ಈಗ ಎಷ್ಟೋ ಜನ ಮಕ್ಕಳು ಮೊಬೈಲ್, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಕಂಟಿನ್ಯೂಸ್ ಯೂಸ್ ಮಾಡಿ ಮಾಡ್ತಿದ್ದಂಗೆ ಎಷ್ಟೋ ಫ್ಯಾಮಿಲಿ ಅದು ಮಾಡ್ಬೇಕಾದ್ರೆ ಈ ಫಿಟ್ಸ್ ಬರುತ್ತೆ ಅಂತ ಹೇಳ್ಕೊಂಡು ನಮ್ಮ ಹತ್ರ ಬರ್ತಿದ್ದಾರೆ. ಹಾಗಾಗಿ ಇದು ಡಿಟೆಕ್ಷನ್ ಜಾಸ್ತಿ ಆಗಿದೆ. ಈಗ ಅವೇರ್ನೆಸ್ ನಮ್ಮಂಥವ್ರಿಂದೆಲ್ಲ ರೋಟ್ರಿಯಿಂದ ಅವೇರ್ನೆಸ್ ಜಾಸ್ತಿ ಆಗಿ, ಪ್ಲಸ್ MRI CT ಎಲ್ಲ ಜಾಗದಿಂದ ಅವೇರಿಂದ ಈಗ ಎಪಿಲೆಪ್ಸಿ ರೇಟ್ ಜಾಸ್ತಿ ಆಗಿಲ್ಲ, ಬಟ್ ಅವೇರ್ನೆಸ್ ಜಾಸ್ತಿ ಆಗಿ ತುಂಬ ಪೇಷಂಟ್ಗಳು ನಾವು ನೋಡ್ತಾ ಇದ್ದೇವೆ. ಇದು ಮೂರ್ಛೆ ರೋಗ ಯಾರಿಗೆ ಬೇಕಾದ್ರೂ ಬರ್ಬೇಕು. ನಾನು ಹೇಳಿದ್ನಲ್ಲ, ಬ್ರೈನ್ ಇದ್ದವ್ರಿಗೆಲ್ಲ ಎಪಿಲೆಪ್ಸಿ ಬರ್ಬೋದು, ಯಾಕಂದರೆ ಅದು ಎಲೆಕ್ಟ್ರಿಕಲ್ ಆಕ್ಟಿವಿಟಿ. ಬಟ್ ಇದು ಕಾಯಿಲೆ ಅಲ್ಲ, ಇದು ಎಲೆಕ್ಟ್ರಿಕಲ್ ಆಕ್ಟಿವಿಟಿ. ಒಂದು ಜಾಗದಿಂದ ಹೆಂಗೆ ನಮಗೆ ಶಾಕ್ ಬರುತ್ತೋ ಅದೇ ಥರ ಒಂದು ಜನ ಶಾಕ್ ಬಂದಾಗ ಏನೂ ಇಲ್ದಲೆ ಫಿಟ್ಸ್ ಬರ್ಬೋದು. ಏನು ಬ್ರೈನಲ್ಲಿ ತೊಂದರೆ ಇಲ್ದಲೆ ಫಿಟ್ಸ್ ಬರೋದು, ಕರೆಂಟ್ ಮಾತ್ರ ಎಕ್ಸ್ಪ್ರೆಸ್ ಆಗುತ್ತೆ, ಅದನ್ನು ಮಾತ್ರೆಯಿಂದ ಸಪ್ರೆಸ್ ಮಾಡ್ಬೋದು. ಅದು ಕಂಪ್ಲೀಟ್ಲಿ ಕಬ್ಬಿಣ ಕೊಡೋದು, ಕೈಯಲ್ಲಿ ಬಂಗಾರ ಕೊಡೋದು ಎಲ್ಲ ಮೂಢನಂಬಿಕೆ. ಆಮೇಲೆ ನೀವು ಫಿಟ್ಸಿಗೆ ಏನೂ ಮಾಡದಿದ್ರು ಕೂಡ ಭಗವಂತ ಏನು ಮಾಡಿದ್ದಾನೆ ಅಂದರೆ, ಫಿಟ್ಸ್ ಜೋರಾಗಿ ಬಂದ ತಕ್ಷಣ ನೀವು ಏನೇ ನೋಡಿ 3 ನಿಮಿಷ 15 ಸೆಕೆಂಡಿಂದ 3 ನಿಮಿಷ ಪೇಷಂಟ್ ಅನ್ಕಾನ್ಷಿಯಸ್ ಆಗಿರ್ತಾನೆ. 15 ನಿಮಿಷ ಆದಮೇಲೆ ಅವನೇ ಎದ್ದು ಕೂರ್ತಾನೆ. ನೀವು ಇದು ಬೆಂಕಿ ಕೊಟ್ಟರು ಬರಲ್ಲ, ಇನ್ನು ಕಬ್ಬಣ ಕೊಟ್ಟರು ಇಲ್ಲ. ಅದನ್ನು ಒಂದು 3 ನಿಮಿಷ ಎದ್ದ ತಕ್ಷಣ ಅನ್ಕೊಂತಾರೆ ಜನ, ಕಬ್ಬಣ ಕೊಟ್ಟಿದ್ದಕ್ಕೆ ಎದ್ದಿದ್ದೇನೆ ಅಂತ. ಎಲ್ಲರೂ ಫಿಟ್ಸ್ಗಳು. ಅದಕ್ಕೋಸ್ಕರ ಯಾರಿಗೆ ಫಿಟ್ಸ್ ಇದ್ದರೂ ನಾವು ಹೇಳ್ತೀವಿ, ಹೆದರ್ಕೋಬೇಡಿ. 3 ನಿಮಿಷ ಅವನಿಗೆ ಸೈಡಿಗೆ ಹಾಕಿ, ನಾಲಿಗೆ ಕಚ್ತಾ ಇದ್ರೆ ಬಟ್ಟೆ ಕೊಡಿ, ಸೈಡಿಗೆ ಹಾಕಿದ್ರೆ ಅವನಿಗೆ ಜೊಲ್ಲು ಲಂಗ್ಸಿಗೆ ಹೋಗಲ್ಲ. 90% ಪೇಷಂಟ್ಗೆ 3 ನಿಮಿಷ ಸೈಡಲ್ಲಿ ಮಲಗಿಸಿದ್ರೆ ಅವರೇ ಎದ್ದೇಳ್ತಾರೆ, ಅವರೇ ವಾಪಸ್ ಏನಾಯಿತು ಅಂತ ಹೇಳ್ತಾರೆ, ಅವರೇ ಅಡ್ರೆಸ್ ಕೊಡ್ತಾರೆ, ವಾಪಸ್ ಕರ್ಕೊಂಡೋಗಿ ಅವ್ರ ಮನೆಗೆ ನೋಡ್ಬೋದು. ಆಮೇಲೆ ಯಾವ ಡಾಕ್ಟ್ರ್ ನೋಡ್ತಿದ್ದಾರೆ ಅಂತ ಅವರೇ ಹೇಳ್ತಾರೆ. ನೀವು ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಈಗ ನಗರ ಮಟ್ಟದಲ್ಲಾಗಿದೆ, ಬಾರ್ಡ್ರಲ್ಲಿ ಒಳ್ಳೆಯದು ಅನಿಸುತ್ತೆ. ನಾನು ಮಾಡ್ತಿರೋದು, ಈಗ ನಾನು ಬೆಂಗಳೂರವನು, ಕೋಲಾರ ಡಿಸ್ಟ್ರಿಕ್ಕಿಗೆ ಆಸ್ಟರ್ ವೈಟ್ಫೀಲ್ಡು ಪ್ಲಸ್ ರೋಟ್ರಿ ವತಿಯಿಂದ ಕೋಲಾರ ಡಿಸ್ಟ್ರಿಕ್ಟಿಂದ ನಾವು ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡ್ತಿದ್ವಿ. ಈಗಾಗಲೇ ಕೋಲಾರ 2 ಡಿಸ್ಟ್ರಿಕ್ಟ್, 2 ಪಾರ್ಟಲ್ಲಿ ಇದು ನಮ್ಮದು 4ನೇ ಕ್ಯಾಂಪ್ ನಾವು 2 ವರ್ಷದಲ್ಲಿ. ಇವಾಗ ನಾವು ಮುಳುಭಾಗದ ತನಕ ಮಾಡಿದ್ದೀವಿ. ಸೊ ಇದನ್ನು ನಾವು ಕೋಲಾರ ಫುಲ್ ಏರಿಯಾನ, ಫುಲ್ ಡಿಸ್ಟ್ರಿಕ್ಟ್ನ ನೆಕ್ಸ್ಟ್ ಟು 1 ಇಯರಲ್ಲಿ ಪ್ರತಿಯೊಂದು ತಾಲೂಕಿಗೂ ಹೋಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದನ್ನು ಯೂಸ್ ಮಾಡೋಕ್ಕೆ ನೀವು ಮೀಡಿಯಾ ಪರ್ಸನ್ಗಳು ಇದನ್ನು ಅಡ್ವರ್ಟೈಸ್ ಮಾಡಬೇಕು ರೋಟ್ರಿ ವತಿಯಿಂದ. ಪ್ಲಸ್ ಇದಾಗತ್ತೆ ಅಂತ ನಾವು ಒಂದು ನಂಬರ್ ಕೊಟ್ಟಿದ್ದೀನಿ. 3 ಜನ ಆ ನಂಬರಿಗೆ ಫೋನ್ ಮಾಡಿದಾಗ ನಮ್ಗೆ ಅರ್ಥ ಆಗುತ್ತೆ, ಹೌದು ಕೋಲಾರಲ್ಲೇ ಜಾಸ್ತಿ ಇದೆ, ನಾವು ಹೋಗಿ ಅವ್ರನ್ನ ನೋಡಬೇಕು ಅಂತ. ನಾವು ನಂದು ಫುಲ್ ಟೀಮಿಂದ, ನಾನು ಒಬ್ಬನೇ ಅಲ್ಲ, ಫುಲ್ ಟೀಮ್, ಆಸ್ಟರ್ ವೈಟ್ಫೀಲ್ಡ್ ಟೀಮ್ ಇವತ್ತಿಲ್ಲಿ ಬಂದಿದೆ. ಇದು ಆ್ಯಕ್ಚುಲಿ ಮುಳುಬಾಗಿಲಿಗೆ ಒಂದು ನಮ್ಮ ಕೊಡುಗೆ. ಇದನ್ನು ಎಲ್ಲರೂ ಯೂಸ್ ಮಾಡ್ಕೊಳ್ಳಿ, ನಮಗೂ ಅರ್ಥ ಆಗುತ್ತೆ. ಇದನ್ನು ಬೆಂಗಳೂರು ತನಕ ಬರೋಕ್ಕಾಗಲ್ಲ. ಸೆಕೆಂಡು, ಯಾವಾಗ ಎಕನಾಮಿಕಲಿ ವೀಕ್ ಇರ್ತಾರೋ ಅವ್ರಿಗೆ ತೋರಿಸ್ಕೊಳ್ಳೋಕ್ಕೂ ಕಷ್ಟ ಅಂತ ಹೇಳಿ ರೋಟ್ರಿ ವತಿಯಿಂದ ನಾವು ಇದನ್ನು ಮಾಡ್ತಾಯಿದ್ದೀವಿ. ನಾವು ಇದನ್ನು ಈ ವರ್ಷ ಫುಲ್ಲು, ಈ ವರ್ಷ ಮತ್ತು ಮುಂದಿನ ವರ್ಷ ಈಗ ಒಂದು ವ್ಯಾನ್ ಕೂಡ ಮಾಡ್ತಾಯಿದ್ದೀವಿ. ಇದಕ್ಕೋಸ್ಕರ ಪ್ರತಿ ವಾರನ ಲೋಕಲ್ PHC ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ ನಾವು ಗೌರ್ಮೆಂಟ್ ಪ್ರಕಾರ ಅಲ್ಲಿ ನಿಲ್ಲಿಸಿ, ಯಾರಿಗೆ ಫಿಟ್ಸ್ ಇದ್ದರೂ ಅಲ್ಲಿಂದನೇ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಮಾಡಿ, ನಮ್ಮ ಥ್ರೂ ಟೆಕ್ನಾಲಜಿ ನಮ್ಮ ಆಫೀಸಿಗೆ ಕರೆಸ್ಕೊಂಡು ಯಾರಿಗೆ ಜಾಸ್ತಿ ಇರುತ್ತೋ ಅವರಿಗೆ ವಿಡಿಯೋ ಕನ್ಸಲ್ಟೇಷನ್ ಇಲ್ಲ, ನಾವು ಕ್ಯಾಂಪಿಗೆ ಬಂದಾಗ ಆ ಪೇಷಂಟ್ ನೋಡೋದ್ರಿಂದ ಅದು ಹೊಸದು. ಇದನ್ನು ಈಗ ಒಂದು 3 ತಿಂಗಳಲ್ಲಿ ರೋಟ್ರಿ ವತಿಯಿಂದ ನಾವು ಕೋಲಾರ ಡಿಸ್ಟ್ರಿಕ್ಟ್ ಮಾಡ್ತಾಯಿದ್ದೀವಿ ಮೊಬೈಲ್ ವ್ಯಾನ್ ಎಪಿಲೆಪ್ಸಿ ಪ್ರೋಗ್ರಾಮ್. ಫಿಟ್ಸ್ ಅನ್ನೋ ಕಾಯಿಲೆ ಬಂದರೆ ಸಂಪೂರ್ಣವಾಗಿ ಗುಣಪಡಿಸಬಹುದು. ನಾವು ಸೊಸೈಟಿಯಲ್ಲಿ ಏನು ಪ್ರಾಬ್ಲಮ್ ಆಗಿ, ಸಾಮಾಜಿಕದಲ್ಲಿ ಫಿಟ್ಸ್ ಬಂದಿದೆ, ನನಗೆ ಇಂಪ್ರೂವ್ ಆಗಲ್ಲ ಅಂತ ಮಕ್ಕಳನ್ನ ಸ್ಕೂಲಿಗೆ ಕಳಿಸಲ್ಲ, ಹೆಣ್ಮಕ್ಳನ್ನ ಓದಿಸಲ್ಲ, ಹೆಣ್ಮಕ್ಳನ್ನ ಮದುವೆ ಮಾಡಿಸಲ್ಲ, ಮದುವೆ ಮಾಡ್ಬೇಕಾದ್ರೆ ಸುಳ್ಳು ಹೇಳ್ತಾರೆ. ಸೊ ಇದನ್ನು ಮಾಡಬೇಡಿ. ಫಿಟ್ಸು 99% ಕರೆಕ್ಟಾಗಿ ತೋರಿಸ್ಕೊಂಡ್ರೆ ಇಟ್ ಇಸ್ ಕಂಟ್ರೋಲಬಲ್. ಯಾರಿಗೆ ಕಂಟ್ರೋಲ್ ಆಗಲ್ಲ ಅವ್ರಿಗೆ ಸರ್ಜರಿ ಮಾಡಿಸಿ ಎಷ್ಟೋ ಜನಕ್ಕೆ 100ರಲ್ಲಿ 100% ನಾವು ಗುಣಪಡಿಸಿದ್ದೀವಿ. ಬಂದು ದೊಡ್ಡ ಹಾಸ್ಪಿಟ್ಲಲ್ಲಿ ನರರೋಗ ಚಿಕಿತ್ಸೆ ಡಾಕ್ಟ್ರುಗಳು ನೋಡಿದ್ರೆ ನಿಮಗೂ ಅರ್ಥ ಆಗುತ್ತೆ. ಈಗಿನ ಕಾಲದಲ್ಲಿ ನಾವು ವಿಡಿಯೋಗಳು ಮಾಡಿರ್ತೀವಿ, ನಿಮಗೆ ಹುಮ್ಮಸ್ಸು ಕೂಡ ಬರುತ್ತೆ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ಥಳೀಯ ರೋಟರಿ ಕ್ಲಬ್ ಸಹಕಾರ ಯಾವ ಥರ ಇದೆ ಸರ್? ಕ್ವಶನ್ ನಿಮಗೆ. ಸ್ಥಳೀಯಗಳು ನಾವು ರೋಟ್ರಿಯವರು ನಗನಗತ್ತಾ ಇದನ್ನು ಪ್ರೋಗ್ರಾಮ್ ಮಾಡಿದ್ದಾರೆ.
ಇನ್ನು ನೀವೇ ನೋಡಿರ್ಬೋದು, ಒಂದು ಸಣ್ಣ ಜಾಗದಲ್ಲಿ ಜನಕ್ಕೆ ಈ ಥರ ಕ್ಯಾಂಪ್ ಮಾಡ್ತಿದ್ದೀವಿ ಅಂದರೆ ಅದನ್ನು ಪ್ರಚಾರ ಮಾಡ್ಬೇಕಾರೆ, ಪ್ಲಸ್ ಯಾತಿಗೆ ಬರ್ತಿದ್ದೀವಿ, ಯಾರು ಬರ್ತಿದ್ದಾರೆ, ಇದ್ರ ಸದುಪಯೋಗ ಹೆಂಗೆ ಪಡಿಸ್ಕೋಬೇಕು ಅಂತ ಹೇಳೋಕ್ಕೆ ಇನ್ನು ಅವ್ರದ್ದು ಕೋಆಪ್ರೇಷನ್ ಇಲ್ದಿದ್ರೆ ಇವತ್ತು ನಾನು ಬೆಳಗ್ಗಿಂದ ಇದುವರೆಗೂ 40 ಪೇಷಂಟ್ ನೋಡ್ತಿರ್ಲಿಲ್ಲ. ಸೊ ಇದಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಪ್ರೆಸಿಡೆಂಟ್, ಲೋಕಲ್ ಪ್ರೆಸಿಡೆಂಟ್ಗೆ. ಇದೇ ಥರ ಕಾರ್ಯಕ್ರಮ ಒಂದು ಸಲ ಮಾಡಬಾರ್ದು. ಆ್ಯಕ್ಚುಲಿ ನನ್ನ ಪ್ರಕಾರ ಪ್ರತಿ ಲೋಕಲ್ ರೋಟ್ರಿಗಳು ಕೂಡ ನಾನು ಇವತ್ತು ಮಾಡಿದ್ರೆ 6 ತಿಂಗಳಾದ್ಮೇಲೆ ನಮ್ಮನ್ನು ಮತ್ತೆ ಕರೆಸ್ಬೇಕು. ಯಾಕಂದರೆ ಅದೇ ಪೇಷಂಟ್ ನಾನು ಇಲ್ಲಿ ನೋಡಿದ್ರೆ ಅವ್ರಿಗೂ ಹುಮ್ಮಸ್ಸು, ಲೋಕಲ್ ನಾವು ಮಾಡಿದ್ದೀವಿ ಅಂತ ನಮಗೂ ಮನಸ್ಪೂರ್ವಕವಾಗಿ ನಾವು ಹೇಳ್ಕೊಬೋದು. ಪ್ಲಸ್ ನಾವು ನೋಡಿದವ್ರಿಗೆ ನಾವು ನೋಡಿದಾಗ ಪೇಷಂಟ್ಗೂ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ. ಸುಮ್ಮನೆ ಒಂದು ಸಲ ಮಾಡಿ ಹೋದರೆ ಇದು ವ್ಯತ್ಯಾಸ ಆಗಲ್ಲ. ಇದನ್ನು ನಾವು ಮತ್ತೆ ಮತ್ತೆ ಮಾಡಿದ್ರೆ ಮಾತ್ರ ಇದು ಕಾರ್ಯಕ್ರಮ ಪೇಷಂಟ್ಗೂ ಉತ್ತಮ, ಲೋಕಲ್ ರೋಟ್ರಿಗೂ ಉತ್ತಮ.